ಸ್ನೇಹಿತರೆ, ನಮ್ಮ ಕನ್ನಡಿಗರ ಹೆಮ್ಮೆ ತತ್ವಜ್ಞಾನಿ ಮತ್ತು ವಾಸ್ತವವಾದಿಯಾದಂತಹ ನಮ್ಮ ಸರ್ವಜ್ಞ ಅವರು ಅವರ ಒಂದು ತ್ರಿಪದಿಯ ಮೂಲಕ ಈ ರೀತಿ ಒಂದು ಕಡೆ ಹೇಳ್ತಾರೆ. ಹುಟ್ಟಿಸು ವನಜನೆಂಬ ಕೃಷ್ಣದ ನುಡಿಯಾಕೆ, ಹುಟ್ಟಿಪನು ಶಿರವ ಶಿವ ಹರಿಯಲಾವಾಗ ಹುಟ್ಟಿಸದೆ ಹೋದ ಸರ್ವಜ್ಞ. ಇದರ ಅರ್ಥ ಇಷ್ಟೇ ಸ್ನೇಹಿತರೆ, ಅಂದ್ರೆ ಈ ಜಗತ್ತನ್ನ ಸೃಷ್ಟಿ ಮಾಡಿದ್ದು ಬ್ರಹ್ಮ ಅಂತ ಹೇಳ್ತಾರಲ್ಲ, ಆ ಬ್ರಹ್ಮನ ತಲೆಯನ್ನ ಆ ಶಿವ ಕತ್ತರಿಸಿದಾಗ ಆ ಬ್ರಹ್ಮ ತನ್ನ ತಲೆಯನ್ನ ಯಾಕೆ ಸೃಷ್ಟಿ ಮಾಡ್ಕೊಳ್ಳೋದಕ್ಕಾಗ್ಲಿಲ್ಲ, ಸಾಧ್ಯ ಆಗ್ಲಿಲ್ಲ ಅನ್ನೋ ಒಂದು ಪ್ರಶ್ನೆಯನ್ನ ಈ ಒಂದು ತ್ರಿಪದಿಯ ಮುಖಾಂತರ ನಮ್ಮ ಸರ್ವಜ್ಞ ಅವರು ಮುಂದಿರ್ತಾ ಇದ್ದಾರೆ. ಅಂದ್ರೆ ನಮ್ಮ ಸರ್ವಜ್ಞ ಅವರು ಮಾತ್ರ ಅಲ್ಲ, ಅಲ್ಲವ ಪ್ರಭುಗಳಾಗಿರ್ಬೋದು, ಆಯ್ದಕ್ಕಿ ಲಕ್ಕಮ್ಮ ಅವರಾಗಿರ್ಬೋದು, ಬಸವಣ್ಣವರಾಗಿರ್ಬೋದು, ಹೀಗೆ ಅಂದ್ರೆ ವಚನಕಾರರು, ವಚನ ಸಾಹಿತ್ಯವನ್ನು ನೀವು ಓದ್ತಾ ಹೋದ್ರೆ ಎಲ್ಲವೂ ಕೂಡ ವೈಜ್ಞಾನಿಕವಾಗಿ, ಅಂದ್ರೆ ಅವರ ಅಪ್ರೋಚ್ ಎಲ್ಲವೂ ಕೂಡ ಸೈಂಟಿಫಿಕ್ ಆಗಿ ಅವರು ಅಪ್ರೋಚ್ ಮಾಡಿರ್ತಾರೆ. ಅಂದ್ರೆ ಅದಕ್ಕೆ ವಾಸ್ತವವಾದಿ ಅಂತ ಹೇಳೋದು ನಮ್ಮ ಸರ್ವಜ್ಞ ಅವ್ರನ್ನ. ಅಂದ್ರೆ ಎಲ್ಲವೂ ಕೂಡ ಪ್ರಾಕ್ಟಿಕಲಿ ಇದು ಪಾಸಿಬಲ್, ಇದು ಸಾಧ್ಯನಾ, ಅಂದ್ರೆ ಪ್ರಶ್ನೆ ಮಾಡುವಂತ ಮನೋಭಾವನೆಯನ್ನ ನಾವು ಬೆಳೆಸ್ಕೋಬೇಕು ಅನ್ನೋದನ್ನ ನಾವು ನಮ್ಮ ವಚನಕಾರರು, ಅಂದ್ರೆ ಅವರ ಸಾಹಿತ್ಯವನ್ನ ಓದ್ತಾ ಮತ್ತೆ ಅವ್ರು ಏನೇನೆಲ್ಲ ಹೇಳಿದ್ದಾರೆ ಅದನ್ನೆಲ್ಲ ಓದ್ತಾ ನಾವು ಅರ್ಥ ಮಾಡ್ಕೊಳ್ತಾ ಇದನ್ನ ಅಂದ್ರೆ ನಾವು ಪ್ರಶ್ನೆ ಮಾಡುವಂತ ಮನೋಭಾವನೆಯನ್ನ ಬೆಳೆಸ್ಕೋಬೇಕು. ಸುಮ್ಮನೆ ಯಾವುದೋ ಒಂದು ಮೂಢನಂಬಿಕೆ ಇದೆ, ಯಾವುದೋ ಒಂದು ಕಂದಾಚಾರ ಇದೆ ಅಂತ ಹೇಳಿ ಅದನ್ನ ಅಂದ್ರೆ ನಾವು ಏನು ಅದ್ರ ಬಗ್ಗೆ ಪ್ರಶ್ನೆನೇ ಮಾಡಿದ್ರೆ ಸುಮ್ಮನೆ ಹಾಗೆ ಒಪ್ಕೊಂಡ್ಬಿಡೋದಕ್ಕಾಗೋದಿಲ್ಲ. ಅದನ್ನ ನಾವು ಪ್ರಶ್ನೆ ಮಾಡಬೇಕು, ಈ ರೀತಿ ಸಾಧ್ಯನಾ ಇಲ್ವಾ. ಸೊ ಪ್ರಶ್ನೆ ಮಾಡುವಂತ ಮನೋಭಾವನೆಯನ್ನ ಬೆಳೆಸ್ಕೋಬೇಕು ಅನ್ನೋದನ್ನ ನಮ್ಮ ವಚನ ಸಾಹಿತ್ಯ, ಅಂದ್ರೆ ವಚನ ಸಾಹಿತ್ಯವನ್ನು ಓದಿದಾಗ ನಮ್ಗೆ ಅರ್ಥ ಆಗುತ್ತೆ. ಮತ್ತೆ ಈ ವಚನ ಸಾಹಿತ್ಯವನ್ನ ಯಾಕೆ ಓದಬೇಕು ಅಂತಂದ್ರೆ, ನನ್ನ ಪ್ರಕಾರ ನಿಜವಾದ ಭಕ್ತಿ ಅಂದ್ರೆ ಏನು, ನಿಜವಾದ ದೇವರ ಪೂಜೆ ಅಂದ್ರೆ ಏನು, ಸೊ ಇದ್ರ ಬಗ್ಗೆ ಎಲ್ಲ ಒಂದು ಕ್ಲಾರಿಟಿ ಬರಬೇಕು. ಅಂದ್ರೆ ಒಂದು ಮಾರ್ಗದರ್ಶಕರಾಗಿ ಇವರೆಲ್ಲ ನಮ್ಗೆ ಆಗಿನ ಕಾಲಘಟ್ಟದಲ್ಲಿ, ಅಂದ್ರೆ 12ನೇ ಶತಮಾನದಲ್ಲಿ ಬಸವಣ್ಣವರು ಒಂದ್ ಕಡೆ ಹೇಳ್ತಾರೆ, ಕಾಯಕವೇ ಕೈಲಾಸ, ಕೆಲಸನ ಕರೆಕ್ಟ್ ಆಗಿ ನೀನ್ ಭಕ್ತಿಯಿಂದ ಮಾಡ್ಬಿಟ್ರೆ ಅದಕ್ಕಿಂತ ದೊಡ್ಡ ಪೂಜೆ ಬೇಕಾ ಅಂತ ನಮ್ಮ ಬಸವಣ್ಣವ್ರು ಹೇಳಿದ್ದಾರೆ. ಅದಕ್ಕಿಂತ ಒಂದು ದೊಡ್ಡ ಫಿಲಾಸಫಿ ಬೇಕಾ ಹೇಳಿ ಸ್ನೇಹಿತರೆ. ಸೊ ಅದಕ್ಕೆ ಅಂದ್ರೆ ಈ ಭಕ್ತಿ ಮತ್ತೆ ಈ ದೇವರ ಪೂಜೆ ನಿಜವಾಗ್ಲೂ ಅಂದ್ರೆ ನಿಜವಾದ ಭಕ್ತಿ, ನಿಜವಾದ ದೇವರ ಪೂಜೆ ಏನು, ಇದ್ರ ಬಗ್ಗೆ ಎಲ್ಲ ಒಂದು ಕ್ಲಾರಿಟಿ ಬರಬೇಕು ಅಂತಂದ್ರೆ ಖಂಡಿತ ವಚನ ಸಾಹಿತ್ಯವನ್ನ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಓದಲೇಬೇಕು. ಒಂದು ಟ್ರೆಷರ್ ಅಂತಾನೆ ಹೇಳ್ತೀನಿ ನಾನು ಇದನ್ನ. ಅಂದ್ರೆ ಈ ವಚನ ಸಾಹಿತ್ಯ ಕನ್ನಡಿಗರಿಗೆ ಇರ್ತಕ್ಕಂಥ ಒಂದು ಟ್ರೆಷರು. ಅದನ್ನ ಈಗಿನ ಕಾಲದಲ್ಲಿ ಅಂದ್ರೆ ನಮ್ಮ ಕೈಯಲ್ಲಿ ಆದಷ್ಟು ನಮಗೆ ಸಮಯ ಸಿಕ್ಕಿದಾಗ ಅದನ್ನ ಓದಿ ತಿಳ್ಕೊಂಡು ಮತ್ತಿತರರಿಗೂ ತಿಳಿಸ್ಬೇಕು, ಅಂದ್ರೆ ತಿಳಿಸೋದಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ.